ಹಲೋ ಎವ್ರಿವನ್, ನಮಸ್ತೆ. ಆಶಾ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಐ ಪ್ರೋಟೀನ್ ಹೊಂದಿರತಕ್ಕಂತಹ ಹಾಗೆ ತುಂಬ ಹೆಲ್ದಿಯಾಗಿರ್ತಕ್ಕಂಥ, ಟೇಸ್ಟಿಯಾಗಿರ್ತಕ್ಕಂಥ ಮತ್ತು ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಶೇಂಗಾ ಬೀಜ ಅಥವಾ ಕಡಲೆ ಬೀಜದ ಸಲಾಡನ್ನು ಮಾಡೋಣ ಅಂಥೇಳಿ. ಸೊ ಈ ಒಂದು ಸಲಾಡ್ ಮಾಡಲಿಕ್ಕೆ ಮುಖ್ಯವಾಗಿ ನಮಗೆ ಒಂದು ಬೌಲ್ನಷ್ಟು ಶೇಂಗಾ ಬೀಜನ ಓವರ್ನೈಟ್ ನೆನೆಸಿಟ್ಕೊಂಡಿರ್ಬೇಕಾಗುತ್ತೆ. ಅಂದರೆ ಹಿಂದಿನ ದಿನ ರಾತ್ರಿಯೇ ಈ ಒಂದು ಶೇಂಗಾ ಬೀಜನ ನೆನೆಸಿಟ್ಕೊಂಡಿರ್ಬೇಕಾಗುತ್ತೆ. ಈ ನೆನೆಸಿದಂಥ ಒಂದು ಶೇಂಗಾ ಬೀಜನ ಒಂದು ಕುಕ್ಕರಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ 2 ವಿಷಲ್ನಷ್ಟು ವಿಷಲ್ ಹಾಕಿದ್ಮೇಲೆ ನಂತರ ತೆಗಿರಿ. ಇದನ್ನು ಒಂದು ಬೌಲ್ಗೆ ಬಸಿಟ್ಕೊಳ್ರಿ. ನಂತರದಲ್ಲಿ ಈ ಒಂದು ಶೇಂಗಾ ಬೀಜದ ಸಲಾಡನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತೇಳಿ ನಾವು ಗಮನಿಸ್ತಾ ಹೋಗೋಣ. ಮೊದಲಿಗೆ ಬೇಯಿಸಿದ ಶೇಂಗಾ ಬೀಜ 1 ಬೌಲ್ನಷ್ಟು, ಸ್ವಲ್ಪ ಮೆಣಸಿನ್ಕಾಯಿ 2 ಹೆಚ್ಚಿದ ಮೆಣಸಿನ್ಕಾಯಿ, 1/2 ಈರುಳ್ಳಿ ಮತ್ತು ಕ್ಯಾರೆಟ್, ಒಂದು ಚಿಕ್ಕದು ಕ್ಯಾರೆಟ್ ತುರಿದಿರೋದು, ಸೌತೆಕಾಯಿ 1/2 ಸೌತೆಕಾಯಿ ಹೆಚ್ಚಿರೋದು, ಟೊಮ್ಯಾಟೊ 1/2 ಹೋಳಷ್ಟು, ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ಒಂದು ಬೌಲಿಗೆ ಹಾಕಿ ಮಿಕ್ಸ್ ಮಾಡಿ. ಮೊದಲು ಶೇಂಗಾ ಬೀಜ, ಒಂದು ಬೌಲ್ಗೆ ಶೇಂಗಾ ಬೀಜ ಹಾಕಿ, ನಂತರ ಮೆಣಸಿನ್ಕಾಯಿ, ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಕೊಡಬೇಕು. ಎಲ್ಲ ಮಿಕ್ಸ್ ಆದ ನಂತರದಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಅಷ್ಟು ಮಿಕ್ಸ್ ಮಾಡಿದರೆ ಕಡಲೆ ಬೀಜ ಅಥವಾ ಬೇಯಿಸಿದ ಶೇಂಗಾ ಬೀಜದ ಸಲಾಡ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಟೇಸ್ಟ್ ನೋಡಿಬಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.